ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಕರ್ತನಲ್ಲಿ ಪ್ರಿಯರೇ, ನಾವು ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಮನುಷ್ಯನು ತನ್ನ ಪಾಪದ ನಿಮಿತ್ತವಾಗಿ ದೇವರಿಗೆ ಎದುರು ಬಿದ್ದು ದೇವರೊಂದಿಗಿರುವಂತ ಒಂದು ಸಮಾಧಾನ ಸ್ಥಿತಿಯನ್ನು ಕಳಕೊಂಡಿದ್ದಾನೆ. ಆತನು ತನ್ನ ಆಂತರ್ಯದಲ್ಲಿ ಯಾವ ಸಮಾಧಾನ ಇಲ್ಲದವನಾಗಿದ್ದಾನೆ. ಸಮಾಧಾನವನ್ನು ಹುಡುಕಿಕೊಂಡು ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ, ಆದರೆ ಅವನಿಗೆ ಸಮಾಧಾನ ಸಿಗ್ತಾ ಇಲ್ಲ. ಮನುಷ್ಯನು ಶರೀರ ಮತ್ತು ಪ್ರಾಣ ಆತ್ಮಗಳಿಂದ ಉಂಟು ಮಾಡಲ್ಪಟ್ಟವನಾಗಿದ್ದಾನೆ. ಆದರೆ ದೇವರೊಂದಿಗೆ ಸಮಾಧಾನ ಹೊಂದುವುದಕ್ಕಾಗಿ ತನ್ನ ಶರೀರದಲ್ಲಿ ಅನೇಕ ಪ್ರಯತ್ನವನ್ನು ಮಾಡಿ ಆತನು ಸೋತು ಹೋಗುವನಾಗಿದ್ದಾನೆ. ಆದರೆ ಮುಖ್ಯವಾಗಿ ತನ್ನ ಒಂದು ಆತ್ಮವನ್ನ ಅದು ಮಾರ್ಪಾಟು ಹೊಂದಬೇಕಾಗಿದೆ. ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಬೇಕಾಗಿದೆ. ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಿ ಪಾಪಕ್ಕೆ ಪರಿಹಾರವಾದರೆ ಮಾತ್ರ ದೇವರೊಂದಿಗೆ ಸಮಾಧಾನದ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬರುವುದಕ್ಕಾಗಿ ದೇವರೇ ಒಂದು ಮಾರ್ಗವನ್ನು ಸಿದ್ಧ ಮಾಡಿದನು. ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಕೊಡುವುದರ ಮೂಲಕವಾಗಿ ಮತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬರುವುದರ ಮೂಲಕವಾಗಿ ದೇವರೊಂದಿಗೆ ನಾವು ಸಮಾಧಾನ ಹೊಂದುವುದಕ್ಕೆ ಒಂದು ಮಾರ್ಗವನ್ನು ಸಿದ್ಧ ಮಾಡಿದನು. ಪ್ರಿಯರೇ, ಈ ದಿನ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ಆತನಿಂದ ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬರುತ್ತೀರಿ. ಮತ್ತು ಹೀಗೆ ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬಂದಂತ ನೀವು ದೇವರ ಮಕ್ಕಳಾಗುತ್ತೀರಿ. ಮತ್ತು ಬೇರೆಯವರೊಂದಿಗೆ ಸಮಾಧಾನದಿಂದ ಇರುವುದಕ್ಕೂ ಅನೇಕರನ್ನ ದೇವರ ಸಮಾಧಾನಕ್ಕೆ ನೀವು ಕರೆತರುವುದಕ್ಕೂ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಹೀಗೆ ನೀವು ದೇವರ ಮಕ್ಕಳು ಅನ್ನಿಸಿಕೊಳ್ಳಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.